ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ಟಿಪ್ಸ್ಗಳು ಏನಪ್ಪ ಅನ್ನೋದಾದರೆ, ಒಬ್ಬರು ಕಮೆಂಟು ತುಂಬ ದಿನದಿಂದ ಕಮೆಂಟ್ ಆಗ್ತಾಯಿದ್ರು. ಏನು ಕಮೆಂಟಪ್ಪ ಅಂದರೆ, ಮಿಷನ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ಅಂತಂದ್ಬಿಟ್ಟು ತುಂಬ ದಿನಗಳೇ ಆಗಿತ್ತು. ಅದಕ್ಕೋಸ್ಕರ ಅವ್ರಿಗೋಸ್ಕರ ಮತ್ತು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತಂದ್ಬಿಟ್ಟು ಇವತ್ತು ನಾನು ಒಂದು ವಿಡಿಯೋನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತಂದ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಓಕೆ ಸ್ನೇಹಿತರೆ, ಅವರೊಂದು ಕಮೆಂಟ್ ಏನಿತ್ತಪ್ಪ ಅಂದರೆ, ಬಾಬಿನಿಗೆ ದಾರ ಸುತ್ತೋದಾಗಿರ್ಬೋದು, ಮತ್ತು ಕೇಸ್ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಮತ್ತು ಸೂಜಿನ ಯಾವ ರೀತಿ ಹಾಕಬೇಕು, ಮತ್ತು ಸೂಜಿಗೆ ದಾರ ಯಾವ ರೀತಿ ಹಾಕಬೇಕು ಅಂತಂದ್ಬಿಟ್ಟು ಎಲ್ಲ ಸ್ವಲ್ಪ ತೋರಿಸ್ಕೊಡಿ, ಯೂಸ್ಫುಲ್ ಆಗುತ್ತೆ ಅಂತಂದ್ಬಿಟ್ಟು ತುಂಬ ದಿನಗಳೇ ಆಗಿತ್ತು. ಅವ್ರಿಗೋಸ್ಕರ ಇದು ಒಂದು ವಿಡಿಯೋ ಮತ್ತು ನಿಮ್ಮೆಲ್ಲ ನನ್ನ ಒಂದು ವ್ಯೂವರ್ಸ್ ಏನಿದ್ದಾರಲ್ವ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತಂದ್ಬಿಟ್ಟು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಚಕ್ರನ ಯಾವ ರೀತಿ ಯೂಸ್ ಮಾಡಬೇಕು, ಮತ್ತು ಪೆಡಲಲ್ಲಿ ಯಾವ ರೀತಿ ಸ್ಟಾರ್ಟಿಂಗು ಯಾವ ರೀತಿ ತುಳಿಬೇಕು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಹಂಗೆ ನನ್ನ ಒಂದು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಇವಾಗ ಮಿಷನ್ಗೆ ಮೋಟರ್ಗೆ ನಾನು ಪಟ್ಟಿನ ಹಾಕ್ಕೊಂಡಿದ್ದೀನಲ್ವ. ಇವಾಗ ಪಟ್ಟಿನ ನಾನು ರಿಮೂವ್ ಮಾಡಿಕೊಂಡು ನಿಮಗೆ ಈ ಪಟ್ಟಿನ ಅಂದರೆ ಪೆಡಲಲ್ಲಿ ಹಾಕಿ ತುಳಿತೀವಲ್ವ, ಈ ಪಟ್ಟಿ ಹಾಕ್ಕೊಂಡು ಇವಾಗ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಹಾಕೋದು ಮತ್ತು ಅಂತಂದ್ಬಿಟ್ಟು. ಕೆಳಗಡೆ ವೀಲ್ಸ್ಗೆ ಅಟ್ಯಾಚ್ ಮಾಡಬೇಕು, ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಅದೇ ಅಲ್ವಾ, ಹಾಗೆ ತೋರಿಸ್ತೀನಿ. ಈ ರೀತಿನ ಹಾಕೋಬೇಕು. ಈ ರೀತಿ ಹಾಕ್ಕೊಂಡಾದ್ಮೇಲೆ ನೋಡ್ತಾ ಇರ್ಬೋದು, ಇವಾಗ ನಮಗೆ ಚಕ್ರ ತಿರುಗೋಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಾವು ಪೆಡಲನ್ನು ಯಾವ ರೀತಿ ಮೂವ್ ಮಾಡಬೇಕು ಅಂತಂದರೆ, ಫಸ್ಟು ನಾವು ಥ್ರೆಡ್ಡನ್ನು ಹಾಕ್ಕೋಬಾರ್ದು ಸ್ನೇಹಿತರೆ. ನಾವು ಹೊಸದಾಗಿ ಕಲಿಬೇಕಂತ ಇದ್ದರೆ ಇಡೀ ಒನ್ ಡೇ ಫುಲ್ ಡೇ ನಾವು ಬರೀ ಮಿಷಿನಲ್ಲೇ ನಾವು ತುಳಿಬೇಕಾಗುತ್ತೆ. ಆವಾಗ ನಮಗೆ ಪರ್ಫೆಕ್ಟಾಗಿ ಮತ್ತು ಹಿಂದಕ್ಕೆ ಮುಂದಕ್ಕೆ ಹೋಗದೆ ಇರೋ ಹಾಗೆ ನೋಡ್ಕೊಂಡ್ಬಿಟ್ಟು ನಾವು ಮಿಷನನ್ನು ತುಳಿದು ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗುತ್ತೆ. ಮಾಡ್ಕೊತ ಕೆಳಗಡೆ ಕಾಲು ಕೂಡ ನೋಡ್ಕೊಂಡ್ಬಿಟ್ಟು ಚಕ್ರನ ಮೂವ್ ಮಾಡ್ಕೊತ ನೋಡ್ತಾ ಇರ್ಬೋದು. ಕೆಳಗಡೆ ಕಾಲು ಮಾತ್ರ ಈ ಥರ ಇಟ್ಕೋಬೇಕು. ಒಂದು ಈ ರೀತಿ ಇಟ್ಕೊಂಡ್ರು ಓಕೆ, ಬಟ್ ಸರ್ವಿಸ್ ಇದ್ದವ್ರಿಗಾದ್ರೆ ಈ ರೀತಿ ಇಟ್ಕೊಂತಾರೆ. ಇಲ್ಲ ನಮಗಿನ್ನ ಪ್ರಾಕ್ಟೀಸ್ ಇಲ್ಲ ಅಂದರೆ ಒಂದು ಕಾಲು ಮುಂದೆ ಒಂದು ಕಾಲು ಹಿಂದ್ಗಡೆ ಇಟ್ಕೊಂಡು ಅವಾಗ ನಮಗೆ ತುಳಿಲಿಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಸರ್ವಿಸ್ ಇದ್ದಾರಾದರೆ ಎರಡೂ ಸಮ ಇಟ್ಕೊಂಡು ತುಳಿತಾರೆ, ಏನೂ ಕೊಡಿಲ್ಲ. ಮಾಡಬೇಕಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಸೂಜಿನ ಯಾವ ರೀತಿ ಹಾಕೋದು ಅಂತಂದ್ಬಿಟ್ಟು, ಇಲ್ಲಿ ಸ್ಕ್ರೂ ಇದ್ದೇ ಇರುತ್ತೆ ಅಲ್ವಾ, ಈ ಸ್ಕ್ರೂನ ಲೂಸ್ ಮಾಡಿಕೊಂಡ್ರೆ ನಮಗೆ ಸೂಜಿ ಓಪನ್ ಆಗುತ್ತೆ. ನಮ್ಮದು ಹೈ ಸ್ಪೀಡ್ ಮಿಷನ್ ಆಗಿರೋದ್ರಿಂದ ನನಗೆ ಈ ಥರ ದುಂಡಾಗಿರೋಂಥ ಸೂಜಿ ಸಿಗುತ್ತೆ. ಇದೇ ಸೂಜಿನ ನಾನು ಬಳಸ್ತಾ ಇರೋದು. ಚಪ್ಪಟೆ ಆಗಿರೋಂಥ ಸೂಜಿ ಬಳಸ್ಕೊಂಡ್ರೆ ಈ ಮಿಷನ್ಗೆ ಸೆಟ್ ಆಗೋದಿಲ್ಲ. ಇದೇ ಸೂಜಿನ ನಾನು ಬಳಸ್ತಾ ಇರೋದು. ನೋಡ್ತಾ ಇರ್ಬೋದು, ಈ ರೀತಿ ಹೋಲಿರುತ್ತೆ ಇದು ಕೆಳಗಡೆ. ಕರೆಕ್ಟಾಗಿ ಇಲ್ಲೊಂದು ಮಿಡ್ಲಲ್ಲಿ ಗೆರೆ ಕಾಣಿಸುತ್ತಲ್ವ, ಈ ಗೆರೆನ ಕರೆಕ್ಟಾಗಿ ಈ ಕಡೆ ಸೈಡ್ ಮಾಡ್ಕೋಬೇಕು. ಗೆರೆ ಈ ಕಡೆ ಸೈಡ್ ಮಾಡ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಸೂಜಿ ಕೂರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ ರೀತಿ ಕುಂದಿರಬೇಕು. ಈ ರೀತಿ ಕುಂತಾದ್ಮೇಲೆ ನಾವಿಲ್ಲಿ ಈ ಥರ ಸ್ಕ್ರೂನ ಫಿಟ್ ಮಾಡಬೇಕು ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ ರೀತಿ ಕೆಳಗಡೆ ಇಷ್ಟನ್ನು ಗ್ಯಾಪ್ ಇರುತ್ತೆ. ನೋಡ್ತಾ ಇರ್ಬೋದು, ಇಷ್ಟು ಗ್ಯಾಪ್ ಇದ್ದರೆ ಕರೆಕ್ಟಾಗಿ ಇಲ್ಲಿ ಸೂಜಿ ಕೂತ್ಕೊಂಡಿದೆ ಅಂತ ಲೆಕ್ಕ. ಹೋಲ್ ಮಾತ್ರ ಕರೆಕ್ಟಾಗಿ ಇರಬೇಕು. ನೀವು ಸೂಜಿ ಕೂಡ ಸ್ವಲ್ಪ ಕ್ರಾಸಾಗಿ ಏನಾದರೂ ಕೂರಿಸಿದ್ರೆ ಅದು ಹೊಲಿಗೆ ಕೂಡ ಸರಿಯಾಗಿ ಬರೋದಿಲ್ಲ. ಸೂಜಿ ಕೂಡ ನೋಡಿಕೊಂಡು ನೀವು ಹೋಲ್ ಕರೆಕ್ಟಾಗಿ ನೋಡಿಕೊಂಡು ನೀವು ಸೂಜಿನ ಫಿಟ್ಟಿಂಗನ್ನು ಮಾಡಬೇಕಾಗುತ್ತೆ. ಇದಾದಮೇಲೆ ಇಲ್ಲಿ ಟೆನ್ಷನ್ ಕೂಡ ಇದೆ ನೋಡಿ ಮೇಲೆ. ಈ ಟೆನ್ಷನ್ ಕೂಡ ಕರೆಕ್ಟಾಗಿ
ತುಂಬ ಟೈಟ್ ಇರಬಾರ್ದು, ತುಂಬ ಲೂಸ್ ಇರಬಾರ್ದು. ಆವಾಗ ಮಿನಿಮಮ್ ನಾರ್ಮಲ್ ಆಗಿದ್ದರೆ ಕರೆಕ್ಟಾಗಿ ನಮಗೆ ಹೊಲಿಗೆ ಕೂಡ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ದಾರ ಹಾಕಿಬಿಟ್ಟು ನಿಮಗೆ ಹೊಲಿಗೆ ಬರೋದು ಯಾವ ರೀತಿ ಬರುತ್ತೆ ಅಂತ, ಮತ್ತು ದಾರ ಕೂಡ ಯಾವ ರೀತಿ ಪೊಣಿಸ್ಬೇಕು ಅಂತ ಅದನ್ನು ಕೂಡ ತೋರಿಸ್ತೀನಿ ಸ್ನೇಹಿತರೆ. ನಾನು ಇವಾಗ ಗ್ರೀನ್ ಕಲರ್ ದಾರನ ತೊಗೊತಾ ಇದ್ದೀನಿ. ಇವಾಗ ಬಾಬಿನಿಗೆ ಯಾವ ರೀತಿನ ಆ ದಾರ ಸುತ್ತಬೇಕು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಕರೆಕ್ಟಾಗಿ ಒಂದೆರಡು ಸುತ್ತು ಕೈಲಿಂದ ಸುತ್ತಕೊಂಡಾದ್ಮೇಲೆ ಈ ಥರ ಒಂದು ಕಡ್ಡಿ ಇದ್ದೇ ಇರುತ್ತಲ್ವ ಮನೆಯಲ್ಲಿ, ಸ್ಕ್ರೂ ಡ್ರೈಯರ್ ಆಗಿರ್ಬೋದು, ಈ ಥರ ನಾರ್ಮಲ್ ಸೂಜನ್ ಕಡ್ಡಿ ಬಳಸ್ಕೊಂಡಾಗಿರ್ಬೋದು. ನಾನಿಲ್ಲಿ ಸೂಜನ್ ಕಡ್ಡಿ ತೊಗೊಂಡಿದ್ದೀನಿ. ಈ ಥರ ಹೋಲಿದ್ದೇ ಇರುತ್ತಲ್ವ, ಈ ಥರ ಹೋಲ್ಗೆ ಹಾಕಿಬಿಟ್ಟು ಇಲ್ಲಿ ಚಕ್ರ ಇದೆ ನೋಡಿ, ಫಸ್ಟು ಮೂವ್ ಮಾಡಿಕೊಂಡು ಚಕ್ರ ತಿರ್ಸ್ಕೊಂತ ಈ ಥರ ಕೈಯಲ್ಲಿ ಈ ಥರ ಅಲ್ಲಾಡಿಸ್ಬೇಕು. ಈ ಥರ ಅಲ್ಲಾಡಿಸಿದ್ರೆ ಥ್ರೆಡ್ಡು ಕರೆಕ್ಟಾಗಿ ಸುತ್ಕೊಳ್ಳುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ರೀತಿ ಎಲ್ಲ ಸುತ್ಕೊಂಡ್ಬಿಡುತ್ತೆ. ಆವಾಗ ಹೊಲಿಗೆ ಕರೆಕ್ಟಾಗಿ ಬರೋದಿಲ್ಲ. ಈ ರೀತಿ ಸಮ ಎಲ್ಲ ಕಡೆನೂ ಬರಬೇಕು ಥ್ರೆಡ್ಡು. ಆವಾಗ ಬಂದರೆ ಮಾತ್ರ ನಮಗೆ ಕರೆಕ್ಟಾಗಿ ಹೊಲಿಗೆ ನೀಟಾಗಿ ಬರುತ್ತೆ ಸ್ನೇಹಿತರೆ. ಇದು ನೋಡ್ತಾ ಇರ್ಬೋದು ಕೇಸು. ನನಗೆ ಇದು ಹೈ ಸ್ಪೀಡ್ ಮಿಷನ್ ಆಗಿರೋದ್ರಿಂದ ಕೇಸು ಈ ಥರ ಓಪನ್ ಇರುತ್ತೆ. ನಾರ್ಮಲ್ ಮಿಷನ್ಗೆ ಈ ಥರ ಓಪನ್ ಇರೋದಿಲ್ಲ ಇರುತ್ತೆ. ನೋಡ್ತಾ ಇರ್ಬೋದು ಹೈ ಸ್ಪೀಡ್ ಮಿಷನ್ಗಳಿಗೆ ಇದೇನು ಕರೆಕ್ಟಾಗಿ ಈ ಥರ ಈ ಕಡೆ ದಾರ ಸುತ್ಕೊಂಡಿದ್ದೀವಲ್ವ, ಇದು ಕರೆಕ್ಟಾಗಿ ಈ ಥರ ಇಟ್ಕೊಂಡು ಇಲ್ಲಿ ಹೋಲ್ ಇರುತ್ತೆ ಅಲ್ವಾ, ಈ ಹೋಲಲ್ಲಿ ಹಾಕಿಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ನಮಗೆ ಕೆಳಗಡೆ ತೋರಿಸ್ತೀನಿ ನಿಮಗೆ. ಇಲ್ವಾ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಹೆಬ್ಬಳ್ಳಿಂದ ಸಹಾಯದಿಂದ ಈ ಥರ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸೂಜಿ ಮೇಲ್ಗಡೆ ಬರಬೇಕು. ಈ ಥರ ಮೇಲೆ ಎತ್ಕೊಂಡಾದ್ಮೇಲೆ ಸೂಜಿ ಮೇಲ್ಗಡೆ ಬರಬೇಕು. ಈ ಕಡೆ ಕೆಳಗಡೆ ಸೌಂಡ್ ಬರುತ್ತೆ ಟಕ್ ಅಂತ. ಆವಾಗ ಈ ಹೆಬ್ಬಟ್ಟಿಂದ ಇಟ್ಕೊಂಡಿರ್ತೀವಲ್ವ, ಆವಾಗ ನಾವು ಕೈ ಬಿಡಬೇಕಾಗುತ್ತೆ. ಟಕ್ ಅಂತ ಸೌಂಡ್ ಬಂದಾಗ ಈ ಥರ ಕೂತ್ಕೊಂಡಿದೆ ಅಂತ ಲೆಕ್ಕ ಸ್ನೇಹಿತರೆ. ಆಮೇಲೆ ಕ್ಲೋಸ್ ಮಾಡಿ ಇವಾಗ ಹೊಲಿಗೆನ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ಥ್ರೆಡ್ ಏನಿದೆ ಅಲ್ವಾ, ಈ ಟೆನ್ಷನ್ಗೆ ಯಾವ ರೀತಿ ಸೆಟ್ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆ ಒಂದು ಹೋಲ್ ಇರುತ್ತೆ ಅಲ್ವಾ, ಈ ಹೋಲಲ್ಲಿ ಹಾಕಿಬಿಟ್ಟು ಕೆಳಗಡೆ ಈ ಟೆನ್ಷನ್ಗೆ ಹಾಕೋಬೇಕಾಗುತ್ತೆ. ಈ ಥರ ಸೆಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಹೋಲ್ ಇರುತ್ತೆ ಅಲ್ವಾ, ಈ ಹೋಲ್ಗೆ ಹಾಕ್ಕೊಂಡು ಮತ್ತು ಇಲ್ಲಿ ಒಂದು ಹೋಲ್ ಕೊಟ್ಟಿರ್ತಾರೆ, ಈ ಹೋಲ್ಗೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಸೂಜಿ ಇರುತ್ತೆ ಅಲ್ವ, ಇವಾಗ ಆ ಸೂಜಿ ಹೋಲ್ಗೆ ಈ ಥರ ಪೊಣಿಸ್ಕೊಂಡಾದ್ಮೇಲೆ ಇವಾಗ ನೋಡ್ತಾ ಇರ್ಬೋದು ಕೆಳಗಡೆ ಈ ಥರ ಬ್ಯಾಕ್ ಸೈಡ್ ದಾರ ತಗೊಂಡು ಹೋಗ್ಬೇಕಾಗುತ್ತೆ. ಈ ಥರ ತಗೊಂಡಾದ್ಮೇಲೆ ಮೇಲ್ಗಡೆ ಒಂದು ದಾರ ತೊಗೋಬೇಕು. ಮೇಲ್ಗಡೆ ಅಂದರೆ ಕೆಳಗಡೆ ದಾರ ಇರುತ್ತೆ ಅಲ್ವ, ಆ ದಾರನ ಒಂದೆರಡು ಸರಿ ಪ್ರೆಸ್ ಮಾಡಿದರೆ ಈ ಥರ ಕೆಳಗಡೆ ಸೂಜಿ ಮೇಲೆ ಕೆಳಗೆ ಮಾಡಿದರೆ ಆಟೋಮೆಟಿಕ್ಲಿ ದಾರ ಬಂದುಬಿಡುತ್ತೆ. ಅದು ಈ ಥರ ಎರಡು ದಾರನೂ ತೊಗೊಂಡಾದ್ಮೇಲೆ ಇವಾಗ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಈ ಥರ ಮೇಲಕ್ಕೆ ಎತ್ಕೊಂಡು ಈ ಥರ ಫಸ್ಟ್ ನಾವು ಯಾವುದೇ ಒಂದು ಬಟ್ಟೆ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ರಫ್ ಮಾಡಬೇಕಾಗುತ್ತೆ. ಇಲ್ವಾ ಈ ಕಡೆ ಈ ಥರ ನಮಗೆ ಈ ಥರ ಪ್ರೆಸ್ ಮಾಡಿದ್ರೆ ನಮಗಿಲ್ಲಿ ಕರೆಕ್ಟಾಗಿ ಮೂವ್ ಆಗುತ್ತೆ, ಅಂದರೆ ರಫ್ ಹೊಡೆಯುತ್ತೆ ಸ್ನೇಹಿತರೆ. ಎಲ್ಲ ಮಿಷನ್ಗಳಿಗೆ ಕೊಟ್ಟಿರಲ್ಲ, ಈ ಥರ ನೋಡ್ತಾ ಇರ್ಬೋದು. ಈ ಥರ ಮೂವ್ ಮಾಡಿಕೊಂಡು ನಿಮಗೆ ಇಲ್ಲಿ ಕೊಟ್ಟಿಲ್ಲ ಅಂತಂದರೆ, ಅಂದರೆ ಚಿಕ್ಕ ಮಿಷನ್ಗಳಿಗೆಲ್ಲ ಇಲ್ಲಿ ಕೊಡೋದಿಲ್ಲ. ಇಲ್ಲಿ ಏನಿರುತ್ತೆ ಅಲ್ವಾ, ಇಲ್ಲಿ ಎತ್ಕೊಂಡ್ಬಿಟ್ಟು ನಾವು ರಫ್ ಮಾಡಬೇಕಾಗುತ್ತೆ. ಈ ಥರ ರಫ್ ಮಾಡಿದರೆ ನಾವು ಯಾವುದೇ ಒಂದು ಬಟ್ಟೆ ಸ್ಟಿಚಿಂಗ್ ಮಾಡಬೇಕಾದ್ರೂ ನಾವು ಈ ಥರ ರಫ್ ಹೊಡ್ಕೊಂಡು ನಾವು ಸ್ಟಿಚಿಂಗ್ ಮಾಡಿದರೆ ದಾರ ಬೆಚ್ಕೊಳ್ಳೋ ಚಾನ್ಸ್ ಇರೋದೇ ಇಲ್ಲ. ನೋಡ್ತಾ ಇರ್ಬೋದು ಇವಾಗ ಎಷ್ಟು ಕರೆಕ್ಟಾಗಿ ನನಗೆ ಹೊಲಿಗೆ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ರಫ್ ಮಾಡಿದ್ದೆ ತೋರಿಸಿದೆ ಅಲ್ವಾ, ಇಲ್ಲಿ ರಫ್ ಮಾಡಿದ್ದು ಈ ಥರ ಬಂದಿದೆ ನೋಡ್ತಾ ಇರ್ಬೋದು. ಕೆಳಗಡೆ ಮೇಲ್ಗಡೆ ಕರೆಕ್ಟಾಗಿ ಹೊಲಿಗೆ ಬಂದಿದೆ. ನೋಡ್ತಾ ಇರ್ಬೋದು ಯಾವ ರೀತಿ ಹೊಲಿಗೆ ಕರೆಕ್ಟಾಗಿ ಬಂದಿದೆ ಅಂತ.
ನಿಮಗೆ ಹೊಲಿಗೆ ಕೂಡ ಸೆಟ್ ಮಾಡ್ಕೋಬೇಕಾಗುತ್ತೆ. ಚಿಕ್ಕದು ದೊಡ್ಡದು ಅಂತ ಕೂಡ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ನಾನು ಇದು ನಾರ್ಮಲ್ ಹೊಲಿಗೆ ಹಾಕಿದ್ದೀನಲ್ವ, ಇದಕ್ಕೂ ಚಿಕ್ಕದು ಬೇಕಂದ್ರೆ ಚಿಕ್ಕದು ಕೂಡ ಮಾಡ್ಕೋಬೋದು. ಇಲ್ಲಿ ಪಾಯಿಂಟ್ಸ್ ಇರುತ್ತೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಈ ಪಾಯಿಂಟ್ಸ್ಗಳಿಗೆ ನೋಡ್ಕೊಂಡ್ಬಿಟ್ಟು ನಾವು ತಿರ್ಸ್ಕೊತಾ ಚಿಕ್ಕದು ಬೇಕಂದ್ರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು, ಈ ಥರ ದೊಡ್ಡ ಹೊಲಿಗೆ ಲೂಸ್ ಸ್ಟಿಚ್ ಹಾಕೋಬೇಕಂದ್ರೆ ಸ್ವಲ್ಪ ದೊಡ್ಡದಾಗಿ ಈ ರೀತಿ ಸೆಟ್ ಮಾಡಿಕೊಂಡು ನಾವು ಬಟ್ಟೆನ ಹೊಲಿದ್ರೆ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು. ಈ ಥರ ಪ್ರೆಸ್ ಮಾಡಿದ್ರೆ ನಮಗೆ ರಫ್ ಹೊಡೆಯೋಕ್ಕೆ ಚಾನ್ಸ್ ಇರುತ್ತೆ ಅಂತ ಯಾವಾಗಲೇ ತೋರಿಸಿದ್ನಲ್ವ. ಈ ರೀತಿ ನಾರ್ಮಲ್ ಸ್ಟಿಚ್ ಬೇಕಂದರೆ 1.5 ಇಲ್ಲ 2 ಪಾಯಿಂಟಿಗೆ ಇಟ್ಕೊಂಡು ನಾರ್ಮಲ್ ಸ್ಟಿಚ್ಚೆ. ಬಟ್ 3 ಪಾಯಿಂಟಿಗೆ ಇಟ್ಕೊಂಡ್ರೆ ನಮಗೆ ದೊಡ್ಡ ಸ್ಟಿಚ್ ಬೀಳುತ್ತೆ, ಆವಾಗ ಲೂಸ್ ಸ್ಟಿಚ್ ಅಂತ ಹಾಕೋಬೋದು. ಈ ರೀತಿ ನಾನು ಹಾಕೋದು ನಾರ್ಮಲ್ ಸ್ಟಿಚ್ ಅಂದರೆ 1 ಪಾಯಿಂಟು 2ಗೆ 3ಗೆ ಇಟ್ಕೊಂಡು ಸ್ಟಿಚಿಂಗನ್ನು ಮಾಡೋದು. ನೋಡ್ತಾ ಇರ್ಬೋದು. ಇದಕ್ಕಿಂತ ಇದು ಚಿಕ್ಕ ಹೊಲಿಗೆ ಆಯಿತು. ಈ ಥರ ಸೆಟ್ ಮಾಡ್ಕೊಂಡು ನಾವು ಮಿಷಿನನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಡೈಲಿ, ಆವಾಗ ನಮಗೆ ಪರ್ಫೆಕ್ಟಾಗಿ ಮಿಷಿನ್ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ದಾರ ಸುತ್ತೋದು ಮತ್ತು ಕೇಸ್ ಯಾವ ರೀತಿ ಫಿಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಅವ್ರು ಕಮೆಂಟ್ ಆಗ್ತಾಯಿದ್ರು. ಅವ್ರ ಹೆಸರು ಅಷ್ಟು ಗೊತ್ತಿಲ್ಲ ನನಗೆ. ಅವ್ರ ಕಮೆಂಟಿಗೋಸ್ಕರ ನಾನು ಇವತ್ತು ವಿಡಿಯೋನ ಖುದ್ದಾಗಿ ಮಾಡಿರೋವಂಥದ್ದು, ಮತ್ತು ನಿಮ್ಮೆಲ್ಲರಿಗೋಸ್ಕರ ಯೂಸ್ಫುಲ್ ಆಗಲಿ ಅಂತಂದ್ಬಿಟ್ಟು ಮಾಡಿರೋಂಥ ವಿಡಿಯೋ. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರಾ, ಥ್ಯಾಂಕ್ ಯು ಸೋ ಮಚ್.